ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಗಹನ. ಇಂದು ಆದಿಚುಂಚನಗಿರಿಯಲ್ಲಿರುವ ಕಾಲಭೈರವೇಶ್ವರ ಸ್ವಾಮಿಯನ್ನು ನೋಡೋಕ್ಕೆ ಹೋಗಿದ್ವಿ. ಮನೆಯಿಂದ ಹೊರಟ್ವಿ. ಮೊದಲಿಗೆ ಮೈಸೂರಿನಿಂದ ಶ್ರೀರಂಗಪಟ್ಟಣ ಹೊರಟ್ವಿ. ಶ್ರೀರಂಗಪಟ್ಟಣ ಟು ಆದಿಚುಂಚನಗಿರಿ ಹೋದ್ವಿ. ಶ್ರೀರಂಗಪಟ್ಟಣ ಟು ಆದಿಚುಂಚನಗಿರಿಗೆ ಹೋಗಬೇಕಾದ್ರೆ ಕಾರಬೈಲು ಅಂತ ಸಿಗುತ್ತೆ. ಕಾರಬೈಲುನ ಮೊದಲು ದರ್ಶನ ಮಾಡಿಕೊಂಡು ಆಮೇಲೆ ನಂತರ ಆದಿಚುಂಚನಗಿರಿ ಬೆಟ್ಟಕ್ಕೆ ಹೊರಟ್ವಿ. ಕಾರಬೈಲುನಲ್ಲಿ ತುಂಬ ತಂಪಾದ ವಾತಾವರಣ, ಪೀಸ್ಫುಲ್ ಮೈಂಡ್ ಅನಿಸ್ತು. ಒಂಥರ ರಿಫ್ರೆಶ್ ಆಯಿತು ಮೈಂಡು. ಅಲ್ಲಿ ದೇವರ ಪೂಜೆಯನ್ನು ಮಾಡಿಕೊಂಡು ಆದಿಚುಂಚನಗಿರಿ ಬೆಟ್ಟಕ್ಕೆ ಹೊರಟ್ವಿ. ಕಾರಬೈಲಿನಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿ ಇಬ್ಬರ ದೇವರಿದ್ದಾರೆ. ಆ ದರ್ಶನ ಮಾಡಿಕೊಂಡು ಆದಿಚುಂಚನಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ ಆದಿಚುಂಚನಗಿರಿ ಬೆಟ್ಟಕ್ಕೆ ಹೊರಟ್ವಿ. ಕಾಲಭೈರವೇಶ್ವರ ಸ್ವಾಮಿಯ ವಾರ ಭಾನುವಾರ ಆಗಿರುತ್ತೆ. ಭಾನುವಾರನೇ ಎಲ್ಲರೂ ಪೂಜೆ ಮಾಡ್ತಾರೆ. ನಾವು ಭಾನುವಾರ ಹೊರಟ್ವಿ. ಆದಿಚುಂಚನಗಿರಿ ಹೆಬ್ಬಾಗಿಲಿಗೆ ಬಂದ್ವಿ. ಇನ್ನೇನು ಸ್ವಲ್ಪ ದೂರನೇ ಇದ್ದೀವಿ ದೇವಸ್ಥಾನದಿಂದ. ದೇವಸ್ಥಾನಕ್ಕೆ ಹೊರಟು ಮೊದಲು ತೇರನ್ನ ದರ್ಶನ ಮಾಡಿದ್ವಿ. ತೇರನ್ನು ನೋಡಿಕೊಂಡು ಗಣಪತಿ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಆದಿಚುಂಚನಗಿರಿ ಬೆಟ್ಟಕ್ಕೆ ಹೊರಟ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ರಶ್ ಇತ್ತು. ವೀಡಿಯೋ ಮಾಡೋಕ್ಕೆ ಸರಿಯಾಗಿ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಹೋದರೆ ವೀಡಿಯೋ ಮಾಡಿ ಹಾಕ್ತೀನಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಮೇಲೆ ಬೆಟ್ಟ ಹತ್ತಕ್ಕಾಗಲಿಲ್ಲ. ಸುತ್ತ ವಾತಾವರಣ ನೋಡಿಕೊಂಡು ಊಟ ಮಾಡೋಣ ಅಂತ ಹೊರಟ್ವಿ. ಇಲ್ಲಿ ಪ್ರಸಾದ ನಿಲಯ ಅಂತ ಇದೆ, ಅಲ್ಲಿಂದ ಹೊರಟ್ವಿ. ಆದಿಚುಂಚನಗಿರಿಯಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಭಕ್ತರಿಗೆ ಪ್ರಸಾದವನ್ನು ಕೊಡುತ್ತಾರೆ. ನಾವು ಹೋಗಿದ್ದು ಮಧ್ಯಾಹ್ನ 12 ಗಂಟೆ ಆಗಿತ್ತು. ಹೋಗಿ ಊಟ ಮಾಡಿದ್ವಿ. ಊಟ ತುಂಬ ರುಚಿಯಾಗಿತ್ತು. ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸುತ್ತ ವಾತಾವರಣ ಎಷ್ಟು ಅದ್ಭುತವಾಗಿತ್ತು ಅಂದರೆ ತುಂಬ ಸುಂದರವಾಗಿತ್ತು. ಅಲ್ಲಿರುವಂತಹ ಬೆಟ್ಟ, ದೇವಸ್ಥಾನ ಎಲ್ಲವನ್ನು ನೋಡಿಕೊಂಡು ಪ್ರಸಾದವನ್ನು ಮನೆಗೆ ತೆಗೆದುಕೊಂಡು ಹೊರಟ್ವಿ. ಹಾಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಎಷ್ಟು ಅದ್ಭುತವಾಗಿದೆ ನೇಚರ್ ಅಂತ ಅಂದರೆ ನೀವು ಒಂದು ಸರಿ ಭೇಟಿ ನೀಡಬೇಕು. ನೇಚರ್ನ ನೋಡಿಕೊಂಡು ಸುತ್ತಮುತ್ತ ವಾತಾವರಣನ ನೋಡಿಕೊಂಡು ಒಂದು 5-10 ನಿಮಿಷ ಕೂತು ಮತ್ತೆ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ವಸ್ತು ಸಂಗ್ರಹಾಲಯ ಅಂತ ಇದೆ, ಅದನ್ನು ನೋಡಿಕೊಂಡು ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಮೆಟ್ಲು ಹತ್ತಬೇಕಾದ್ರೆ ತುಂಬ ಕಷ್ಟ ಅನಿಸ್ತಿತ್ತು. ಇಳಿಬೇಕಾದ್ರಂತೂ ಖುಷಿಯಿಂದ ಬೇಗ ಇಳಿದು ಮನೆಗೆ ಹೊರಡೋಣ ಅಂತ ದೇವರಿಗೆ ಕೈ ಮುಗಿದು ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.